ಮಾಡಾಕತ್ತೀನಿ ನೋಡ್ರಿ. ಬಾಳೆಹಣ್ಣು ಕೊಳ್ತೋಯ್ತನ ಮತ್ತ ಮಸ್ತ್ ಹುಡುಗಿ ಬಂದ್ಲು, ನಾನು ನನ್ನ ದೋಸ್ತು ಅಂದ್ರು. ಸೂರ್ಯ ನಿನ್ನ ತಾಯಿ ಬಾಳೆಹಣ್ಣು ವ್ಯಾಪಾರ ಬಿಟ್ಟು ಬಿಟ್ಟಿಯನ ನೀನ? ಏನು ಮಾಡೋಣಂತೀಯಪ್ಪ, ನಿಮ್ಮಂತ ಗಂಡಸರು ಬರ್ರಿ ನನ್ನ ಪುಟ್ಟಿಯಾಗ ಕೈ ಬಡ್ದಿ 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 ತೀರಾ ವ್ಯಾಪಾರ ಇಲ್ದಂಗ ಅದಂಗ ಅದಕ್ಕೆ ಈ ವ್ಯಾಪಾರಕ್ಕೆ ಬಂದಿನ. ನೀನು ಸಲ್ಗಿ ಹೆಚ್ಚು ಕೊಟ್ರಿ ಎಲ್ಲಾರು ಕೈ ಹಾಕ್ತಾರ ಬಿಡ. ಗಂಡು ಮಕ್ಕಳು ಚಟನ ಹಂಗೈತಲ್ರಿ ಮತ್ತೆ ಕೈ ಬಿಡೋದು. ಆದ್ರೆ ಏನ್ ಮಾಡೋದ, ನಿಮ್ ಬುಟ್ಟಿನ ಹಂಗೈತ ಮೇಲೆ ಗಂಡು ಮಕ್ಳು ಕೈ ಹಾಕದೆ ಏನ್ ಮಾಡ್ತಾರ? ಐತಿ ಅಂತ ಬಾಳ ಮಾತಾಡಬೇಡ ಮಗ್ನ. ಅಲ್ಲಲ್ಲೇ ಸಂಗಿ, ನೀನು ಇತ್ತೀಚೆಗೆ ನನಗೆ ಸ್ವಲ್ಪ ಮಳ್ಳ ಮಾಡಿ ಊರ್ ಬಿಟ್ಟು ಹೋದೆ ಅಂತ ತಿಳ್ಕೊಂಡಿದ್ನ. ಊರ್ ಬಿಟ್ಟು ಹೋದಿ ಅಂತ ಮತ್ತೆಲ್ಲ ಕಣ್ಣ ನೋಡಿಲ್ಲ ನಿಂದ. ನಂದ ನೋಡಿಲ್ಲ ಅಂದ, ನನ್ನ ನೋಡಿಲ್ಲ ಅಂದ. ನಿಂದ ನೋಡ್ಲಿಲ್ಲ ಅಂದೆ. ನನ್ನ ಮಾರಿಯನ್ನು ಮರ್ರೆಯ ಅದ್ದೇ ಹೇಳಕತ್ತೀನಿ, ನಾವು ಹಳ್ಳಿ ಭಾಷೆಯವರಲ್ಲ. ಹೋಗ್ಲಿ ಬಿಡಲ್ಲ. ವ್ಯಾಪಾರ ಹಂಗ ಏನೋ ಬ್ಯಾಸರ ತೋತು, ನೀನಾರ ವ್ಯಾಪಾರ ಮಾಡಲ್ಲ. ನಾವು ವ್ಯಾಪಾರ ಮಾಡ್ರಿ ಯಾವನು ತಗೊಳ್ಳೋದಿಲ್ಲ. ಯಾಕಂದ್ರೆ ಕೆಲವರು ಮುಖ ನೋಡಿ ತಗೊಳ್ತಾರ ನೋಡ. ಅಂದ್ರ ನಾವು ದುಂಡು ನಾವು ನಿನ್ನ ಮನಸ್ಸಿಗೆ ಬಂದಿಲ್ಲೇನು? ನನಗೇನೋ ಮನ್ಸ ಐತಿ, ಅವ್ರು ತಗೊಳ್ಳೋರ್ ಮನ್ಸ ಹೆಂಗೈತಿ ಕೇಳಲ್ಲ. ಮನಸ್ಸು ಬ್ಯಾಡ ಬಿಡಲ್ಲೇ, ನನಗೆ ನೀನು ಬಹಳ ಇಂಪಾರ್ಟೆಂಟ್. ನೀ ತಗಲ್ಲ, ನಾ ತಗೋತೀನಿ. ಶರಣನೆ ಮತ್ತೇನಾರು ಹೇಳಿದ್ರೆ ಶರಣಯ್ಯರ ಏನಂತಾರಪ್ಪ, ಪರ್ಪಾಡಿಗೆ ಅವ್ರ ಕೈ ಹಿಂಗಲ್ಲ ಆಡ್ತಾರಪ್ಪ. ಅರೆ ಭಾರಿ ಆಯ್ತಲ್ಲ ನಿನ್ನ ಅಣ್ಣ. ಬಾರಿ ಇರೋದಕ್ಕ ವ್ಯಾಪಾರಕ್ಕೆ ಬಂದಿನ, ಚಲೋ ಐತಿಲ್ಲ ತಗೊಂಡ್ಬಿಡಂಗಾರ. ಅದು ಎರಡ ಐತಿ, ಇರೋದ ಎರಡು ಕೊಟ್ಟಾನಪ್ಪ ಭಗವಂತ ನನಗ. ಅದೇ ನೋಡ್ದು ಎರಡಕ್ಕೆ ಇಷ್ಟು ಕೆಜಿ ಬರ್ತಾವ, ಇನ್ನು 3 ಕೊಟ್ರಿ ಎಷ್ಟು ಕೆಜಿ ಹಾಕವ ಒಳ್ಳೆ. ಕೊಡೋದು ಎರಡ ಮೊದಲು, ಆಮ್ಯಾಗ 3ನೇದ ಕೈ ಹಾಕುವಂತೆ. ಆಯ್ತು ಮಾರಾಯ್ತು. ಅಲ್ಲ ಕಡೆಗೆ ನಂದು ನಿಂದು ಲಗ್ನದ ವಿಷಯ ಏನ್ ಮಾಡ್ದಿ? ಯಪ್ಪ, ನಿನ್ನ ಲಗ್ನ ಆಗ ಸಂಬಂಧ ನನಗಂತ ಬ್ಯಾಸರ ಹೋತು. ನಾನು ನಿನ್ನ ಮ್ಯಾಗ ಮನಸ್ಸು ಬಂದೈತಿ, ಆದ್ರೆ ಏನು ಮಾಡೋದು, ನನಗೆ ಹಿಂದೆ ಬೆನ್ನು ಬಿದ್ದಾರಲ್ಲ. ಯಾರು ಬಂದು ಬಿದ್ದಾರ ನಿನಗ? ಆ ಕನಕ. ಆ ಕನಕನ ಕಟ್ಕೊಂಡಿ ಮತ್ ನೀನು ವೆಂಕಟರಮಣ ಗೋವಿಂದ ಗೋವಿಂದ ವಿಧವಾ ವೇತನಕ್ಕೆ ಅರ್ಜಿ ಹಾಕುದೆ. ಹಂಗ ಅನ್ನದ್ರಾಗ ಅವ ಇಲ್ಲ ಬರಕತ್ತನ, ಬರ್ಲಿ ತಡಿ ಬರ್ಲಿ ನೋಡುವ. ಎಂತ ಹೇಳುದು ಮಾರಾಯರೆ, ಅರ್ಧಮರ್ಧ ಚಡ್ಡಿ ತೋರಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ಓದಾಕಿ ಇನ್ನೂ ಗೊತ್ತೇ ಇಲ್ಲ, ಎಲ್ಲೂ ಓದ್ಲಂತೂ ಗೊತ್ತಾಗಲ್ಲ. ನಮ್ಮ ಅರ್ಧಮರ್ಧ ಚಡ್ಡಿ ತೋರಿಸು ಸಂಗಿ ಮಾರಿದಾಳಲ್ಲ, ಎಲ್ಲಾದ್ರೂ ನೋಡಿರಾ? ನಾ ಏನ್ ನೋಡ್ತಿರುಕಿಲ್ಲ, ಏನು ವಸ್ತಿ ಬದಿಗಿರು ವಾಚ್ಮನ್ ಅಂತ ಹೇಳ್ಕೊಂಡ್ಯಾ? ಈ ನಡು ದಾರಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀಯ ನೀನು? ನಮಗ್ ಹಲವಾರು ಇರ್ತದಪ್ಪ, ಇದಿಷ್ಟು ರಸ್ತೆ ಮಾಡ್ಸಾಕತ್ತಿದ್ದು, ಇದಕ್ಕೆ ಎಷ್ಟು ಬೇಕಾದ ನಿಂತಾಗಂತ ಕಾಣ್ತದೆ. ಹೌದಪ್ಪ, ನಮ್ದೊಂದಿನೇ ಅಂತದ್ದು, ಮೇಲೆ ಕೆಳಗೆ ಚುಚ್ಚೋದು, ಮಧ್ಯದಾಗ ಏನಾರ ಹಾಕುದು. ಮಧ್ಯದ್ರಾಗ ಏನಾರ ಏನಾಗ್ತೀಯ? ನಾ ಇಲ್ಲ ದೇವ್ ನಿಂತಂಗ್ ನಿಂತಿನಲ್ಲಿ. ಏನದು? ಗುಲಾಬಿ ಕಣ್ಣಂಗ್ ಕಾಣಕತ್ತಾಳೆ ಯಾರಿವಳು? ಆಕೆ ಹೆಂಡ್ರ. ಅಲ್ಲಲ್ಲೇ ನಿನ್ ಕಣ್ಣಾಗೇನು ಮಣ್ಣು ಬಿದ್ದವನ? ಇಷ್ಟೊತ್ತವರೆಗೂ ಆಕಿನೇ ನೋಡ್ಕೊಂಡು ಇದು ಮಾಡ್ತಿ, ಗುಲಾಬಿ ಚಿತ್ತಂಗ್ ಚಿತ್ತಾವೆ ಯಾರಿವಳು ಅಂತಿ. ಯಾಕಲೆ ಬಾಳ ಮಾತಾಡಕತ್ತಿಲ್ಲ, ಹಿಂದ ಮುಂದ ಅಂತ ಹೆಂಗ್ ಅಂತೈತಿ ನಿನ್ ಮೈಯಾಗ? ಮೈಯಾಗಿ ಏನೂ ಆಗ್ತಿಲ್ರಿ. ಅಂದು ನನ್ನ ಮದುವೆ ಆಗ್ತಿ ಅಂತೇಳಿ ನನ್ನ ಚಪ್ಪಲ್ ಹಾರ ತಕೊಂಡು ಹೋದಾಕ ಇನ್ನೂ ಗೊತ್ತಿಲ್ಲ. ಇನ್ನು ಹೋಗಿದ್ದೆ, ಅದಕ್ಕದು ಒರ್ಸಿ ನನ್ನ ಮಂಡ ಬಿಸಿಯಾಗಿ ಬಿಟ್ಟಿತ್ತು. ಒಬ್ಬನರ ಮಾಡ್ಕೊಬೋದಪ್ಪ, 3 ಮಂದಿ ಗಂಟು ಬಿದ್ರ ಯಾರನ್ನ ಮಾಡ್ಕೊಳನ್ರಿ? ಕರಿಮಣಿ ಮಾಲೀಕ ಯಾರ ರಕ್ತನ್ ಕಡೆ ತಂದು ಹೇಳ್ಬಿಡ್ರಲ್ಲ.
ನನಗೆ ಚಾಯ ಮೊದ್ಲು ಮಾಡ್ದವ್ ನಾನು. ನೀವು ಕುಂದಾಪುರದವ್ರು ಮೀನ್ ತುಂಬು ಜನ ಮಾರ್ಯಾರ ಬದಿ ಹೋಗಿ ನಾವು ಅನ್ನಾರ್ದವ್ರು. ಬಡ್ದಂಗ್ ಬಡದ್ ನಿಂತಿದ್ದೀನಿ ಇಲ್ಲಿ, ಮತ್ತೆ ನಾನು ಮಾಡೋನು ನೀನು ಮಾಡೋನು ಏನು ಮಾಡ್ತಿರಲಿ? ಮೊದ್ಲು ಮಾಡ್ದವ್ ನಾನು ಹೌದಲ್ವಾ? ಅಂದ್ರೆ ಮತ್ತೆ ಅವ ಬಂದಲ್ಲ, ಅವ ಏನು ಅದಕ್ಕೆ ನಾನೇ ನಿನ್ನ ಮೊದ್ಲು ಮದುವೆ ಆಗುವವನು. ಒಂದ್ ಕೆಲಸ ಮಾಡ್ರಿ, ನೀವ್ ಯಾರು ಬಡದಾಡಬೇಡ್ರಿ. ನಿಮಗೊಂದು ನೀನು ದ್ರೌಪದಿ ಮಾಡೋಕತ್ತ ನಾವು. ಇಲ್ಲಲೇ ಇರೋದು 3 ಮಂದಿ 5 ಮಂದಿ ಆಗಿದ್ರೆ ಆಗ್ತಿದ್ವಿ. ಅಲ್ಲ ಮತ್ತೆ 2 ಮಂದಿ ಬಂದು ಎಂಟ್ರಿ ಆಗ್ತಾರೆ ಇನ್ನು ಹಿಂಗ ಬಿಟ್ರೆ. ನೋಡ, ನಾ ಒಂದು ಸವಾಲ್ ಹಾಕ್ತೀನಿ, ನನ್ನ ಕಂಡೀಷನ್ ಒಪ್ಕೊಂಡ್ರ ಮದ್ವಿ ಮಾಡ್ಕೊಳ್ಳೋದ? ಸರಿ, ಏನ್ ಕಂಡೀಷನ್ ಈಗ ನನ್ನ ಮಗ ಹೇಳಕ್ ಹೋಗ್ಬೇಡ ನನ್ಗೆ ಹೇಳ. ಯಪ್ಪ ಹೆಂಗ ಬಡದಾಡಿದ್ರು ನಾ ಹೇಳಂಗಿಲ್ಲ, ಬಾಳ ಹೊತ್ತಾತ, ಇನ್ನೊಮ್ಮೆ ಬಂದಾಗ ಹೇಳ್ತೀನಿ. ಬಾಡೆ ಬಡ್ದಾಡ್ತಿ ಓಡ್ತಿ ಅಂತ ಹೇಳ್ತಿ. ನಂದು ತಕೊಂಡು ಕೊಡ್ಲಿಲ್ಲ. ಏನ ನೀನು ಕೊಡದೇ ಇದ್ರು ಪರವಾಗಿಲ್ಲ. ಏನಾದ್ರೂ ಈ ಖುಷಿಗೆ ಬಿಸಿ ಮಾಡಿ 9 ಅದ್ರ ಮೇಲೆ ಇನ್ನೊಂದು ಹಿಟ್ಟು ಹೊಡಿಯಲ್ಲ. ಇನ್ನೊಮ್ಮೆ ಬಂದಾಗ ಮುಗೀತಾ? ಒಂದು ಸ್ವಾಯ್ ಸ್ವಾಯ್ ರಾಯ್ ರಾಯ್ ಎಲ್ಲ ಇಲ್ಲ ಉದುರುತ್ತ ನೋಡ್ರಿ. ಮುಗೀತಾ? ಬಂದಾಗ ಮದ್ವೆ ವಿಚಾರ ಮಾತಾಡ್ತೀನಿ, ಬರ್ಲಾ? ನನ್ನ ಒಲವಿನ ಜಾಣ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದಲ್ಲ, ಬಂದ ಕಾರಣ ಶೀತಲ ಸಮರದ ಆರಂಭಕ್ಕೆ ಕೋಟ್ಯಾನುಕೋಟಿ ಆಸ್ತಿ ಔಷಧವನ್ನ ಅಧಿಪತ್ಯ ಮಾಡಿಕೊಳ್ಳಿಕ್ಕೆ. ಅಂದ್ರೆ ಈ ಫೋಟೋದಲ್ಲಿರುವ ವ್ಯಕ್ತಿ ನಿನಗೆ ಗೊತ್ತು ತಾನೆ? ಓಹೋ, ಇವರ ಸೂರ್ಯಸಿಂಹ
ಅವರ ತಮ್ಮ ಕೂಡ ನನಗೆ ಚೆನ್ನಾಗಿ ಗೊತ್ತು ತಾನೇ. ಓಟ ತೋರಿಸಿದ ತಕ್ಷಣವೇ ಅವರ ಜಾತಕವನ್ನು ಬಿಚ್ಚಿ ಹೇಳುವ ನಿನ್ನ ಮನಸ್ಥಿತಿಗೆ ಮೆಚ್ಚಿದ್ದೇನೆ. ನೋಡು, ಇಂದಿನ ನಮ್ಮ ಬೇಟೆ ಆ ಕೋಟ್ಯಾಧಿಪತಿ ಸೂರ್ಯಸಿಂಹನೇ. ಅವನನ್ನ ಹೇಗಾದರೂ ಮಾಡಿ ಬಲೆಯಲ್ಲಿ ಬೀಳಿಸಿ ನಮ್ಮ ಅಧಿಪತ್ಯಕ್ಕೆ ತೆಗೆದುಕೊಳ್ಳಬೇಕು. ಅಷ್ಟೇ ತಾನೇ, ನಾಳೆನೆ ಅವನನ್ನ ಬುಗುರಿ ತರ ಆಡಿಸ್ತೀನಿ. ನೋಡು, ಇಂದು ಅದು ಅಷ್ಟೊಂದು ಸುಲಭವಲ್ಲ. ಆ ಸೂರ್ಯಸಿಂಹ ತುಂಬಾ ಚಾಣಾಕ್ಷ. ಒಂದು ವೇಳೆ ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಅವರ ಅಣ್ಣ ತಮ್ಮಂದಿರ ಮಧ್ಯೆ ಬಿರುಕನ್ನ ತಂದಿ ಅವರು ವಿಲವಿಲನೆ ಒದ್ದಾಡುವ ಹಾಗೆ ಮಾಡಿ ಅವರಿಬ್ಬರು ಬೇರಾಗಿ ಅಳುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಕು. ಡೋಂಟ್ ವರಿ, ಅದ್ರ ಬಗ್ಗೆ ನಾನು ನೋಡ್ಕೊಳ್ತೀನಿ. ಆ ಸೂರ್ಯಸಿಂಹ ತುಂಬಾ ಡೇಂಜರ್. ಒಂದು ವೇಳೆ ಏನಾದರೂ ನಮ್ಮಿಬ್ಬರ ಈ ನಾಟಕ ಗೊತ್ತಾದರೆ ನಮ್ಮನ್ನಂತೂ ಖಂಡಿತ ಸುಮ್ಮನೆ ಬಿಡೋದಿಲ್ಲ. ಈ ನಮ್ಮಿಬ್ಬರ ನಾಟಕ ಯಾವ ಕಾರಣಕ್ಕೂ ಅವನಿಗೆ ಗೊತ್ತಾಗಬಾರದು. ಅಷ್ಟೇ ತಾನೇ. ಆದ್ರೆ ನಮ್ಮಿಬ್ಬರ ಭೇಟಿ ಯಾವಾಗ? ಸಮಯ ಸಿಕ್ಕಾಗಲಲ್ಲ, ರಾತ್ರಿಯ ಹೊತ್ತಿನಲ್ಲೂ ಕೂಡ. ಸರಿ, ಅರಳು ನಿಂತಿರುವ ಈ ಹೂವು ಕಾಯುತ್ತಿರುವಾಗ ನೀವು ಆದಷ್ಟು ಬೇಗ ಬರಬೇಕು. ನನ್ನನ್ನ ತುಂಬು ಪ್ರೀತಿ ಮಾಡುವ ನನ್ನ ಮನದ ಹೂವೆ, ನನ್ನ ಜೊತೆಗೆ ಸೇರಿಸು ನಿನ್ನ ರಾಗ. ಆಯ್ತು, ನಿಮ್ಮಿಷ್ಟನೇ ನನ್ನ ಇಷ್ಟ.
ನಿನ್ನನ್ನು ಕಾಡುವ ಕಾಮುಕ, ಅವನೇ ನಿನ್ನನ್ನು ಕಾಪಾಡುವ ನಾಯಕ. ಹೋಗು, ಕಾಪಾಡಿ. ಎಂದು ಯಾರವರು? ನೋಡಿ, ಸರಿಯಾದ ಸಮಯಕ್ಕೆ ಬಂದು ಮಾನ ಪ್ರಾಣ ಕಾಪಾಡಿದ್ರಿ. ಇಲ್ಲದೆ ಹೋಗಿದ್ರೆ ಆ ಪಾಪಿ ನನ್ನನ್ನು ಹಾ, ಬಲಾತ್ಕಾರ ಮಾಡ್ತಿದ್ದ, ಕೆಡಿಸ್ಬಿಡ್ತಿದ್ದಲ್ಲ. ನೋಡು, ನನ್ನಂತ ಸುಂದರವಾದ ಹೆಣ್ಣು ದಾರಿ ಮೇಲೆ ನಿಂತು ಒಬ್ಬಂಟಿಗಳಾಗಿ ಅಡ್ಡಾಡ್ಬಿಟ್ರೆ ಶೀಲ ಕೆಡಿಸೋ ಕಾಮುಕರಿಗೆ ಜಗತ್ತಿನಲ್ಲಿ ನೀನೇ ವಿಚಾರ ಮಾಡಬೇಕಾಗಿತ್ತು. ತಾನೊಬ್ಳು ಒಂಟಿಯಾಗಿ ಹೆಣ್ಣು ದಾರಿ ಮೇಲೆ ಅಡ್ಡಾಡಬಾರ್ದು ಅಂತ. ಇಲ್ಲಿ ಈಗೇನು ಅಪಾಯ ಆಗಿಲ್ಲ ತಾನೇ? ಅಂದ ಹಾಗೆ ನಿನ್ನ ಹೆಸರೇನಂತೆ? ನನ್ನ ಹೆಸರು ಇಂದು ಅಂತ. ಇಂದು? ನನ್ನ ಹೆಸರು ಗೊತ್ತಿರ್ಬೇಕಲ್ಲ? ಗೊತ್ತು ಸರ್, ಕೋಟ್ಯಾಧೀಶ್ವರ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಆದ್ರೆ ನಿಮಗಿನ್ನೂ ಮದುವೆ ಆಗಿಲ್ಲ ತಾನೇ? ಮದುವೆ ಆಗಿಲ್ಲ. ಇದರ ಅರ್ಥ ನನಗೆ ಸರಿಯಾದ ಸೌಂದರ್ಯವತಿಯಾದ ಹೆಣ್ಣು ನನಗೆ ಸಿಕ್ಕಿಲ್ಲ, ಇನ್ನೂ ಮದುವೆ ಆಗಿಲ್ಲ. ಅದರ ಅರ್ಥ ನೀರು ಚಂದ ಇಲ್ಲ ಅಂತಲ್ಲ. ನೀನು ಮನಸ್ಸು ಮಾಡಿದ್ರೆ ಈಗಿಂದೀಗಲೇ ನಿನ್ನನ್ನ ನನ್ನ ಮನೆಯ ಮನದ ರಾಣಿಯನ್ನಾಗಿ ಮಾಡ್ಕೊಂಡು. ನೀವು ಹೇಳಿದ್ರು ನಿಜ. ಅಕಸ್ಮಾತ್ ನಾನು ಒಪ್ಪಿದ್ರು ಮನೆಯಲ್ಲಿರುವ ನಿಮ್ಮ ತಮ್ಮ ಒಪ್ಪಬೇಕಲ್ಲ? ನನ್ನ ಮನೆಯಲ್ಲಿ ನನ್ನದೇ ಅಧಿಕಾರ, ನನ್ನದೇ ಸಾಮ್ರಾಜ್ಯ. ನನ್ನನ್ನ ಕ್ವಶನ್ ಮಾಡೋ, ಪ್ರಶ್ನೆ ಮಾಡೋ ಯಾರು ನನ್ನ ಮನೆಯಲ್ಲಿ ಇಲ್ಲ. ಅದನ್ನು ನಡೆಯೋದು ಇಲ್ಲ. ಹಾಗೆ ನಡೆದಿದ್ದೆ ಹಾದಿ. ಈ ಸೂರ್ಯ ಅಂದಿದ್ದೆ ಮಾತು, ನಡೆದಿದ್ದೆ ದಾರಿ ಅಂತದ್ರಾಗೆ ನೋಡು, ನೀನೇನು ವರಿ ಮಾಡಬೇಡ. ಈ ಸಂತೋಷಕ್ಕಾಗಿ, ಈ ಒಂದು ಧೈರ್ಯಕ್ಕಾಗಿ, ಈ ಸವಿ ನೆನಪಿಗಾಗಿ ನೋಡು, ಈ ನೀನಂದ್ರೆ ನನಗಿಷ್ಟ, ನಿನ್ನ ನಗುವಂದ್ರೆ ನನಗಿಷ್ಟ. ಸಂತೋಷ ತಾನೆ? ಸಂತೋಷ. ಏ ಸೂರ್ಯ, ನಾನು ನಿನ್ನ ಕೈ ಹಿಡಿದಿರೋದು ನನ್ನ ಸಂತೋಷ ಅಲ್ಲ. ವಿಲನೆ ಒದ್ದಾಡಬೇಕು ನೀನು. ಹೋಗ್ತೀನಿ. ಯಾಕೆ, ಏನು ವಿಚಾರ ಮಾಡ್ತಾ ಇದೀಯಾ? ಇವತ್ತು ರಾತ್ರಿ ನಮ್ಮನೆಯ ಹೂ ಮಂಚದ ಮೇಲೆ ಪಲ್ಲಂಗದ ರಾಣಿಯಾಗಿ ಕುಳಿಬಹುದಲ್ಲ? ಸರಿ, ನಿಮ್ಮ ಪೂಜೆಗೆ ಕಾದಿದೆ ಈ ಹೂವು. ಮತ್ತೇಕೆ ತಡ? ಬನ್ನಿ, ಆನಂದಿಸಿ.